ಒಬ್ಬರು ಪೇಷಂಟಿಗೀಗ ಸೀಸರ್ಸ್ ಅಥವಾ ಫಿಟ್ಸ್ ಬರ್ತಾ ಇದೆಯಪ್ಪ, ಆ ಪೇಷಂಟಿಗೆ ನಾವು ಏನು ಮಾಡಬೇಕು, ಯಾವ ಥರ ಅವ್ರಿಗೆ ಹೆಲ್ಪ್ ಮಾಡಬೇಕು. ಫಿಟ್ಸ್ ಬರ್ತಾ ಇದೆ ಅಂತಂದರೆ ಅವರಿಗೆ ಆ ಥರ ಹಲ್ಲು ಗಟ್ಟಿ ಹಿಡಿದು ಹಿಂಗೆ ಅಬ್ನಾರ್ಮಲ್ ಮೂಮೆಂಟ್ಸ್ ಇರ್ಬೋದು, ಅಥವಾ ಕೈ ಕಾಲು ಹಿಂಗೆ ಬಡ್ಕೊತಾ ಇರ್ಬೋದು, ಅಥವಾ ಸಡನ್ನಾಗಿ ಹಿಂಗೆ ಬಡ್ಕೊಂಡು ಕೆಳಗಡೆ ಬಿದ್ದಿರೋ ಚಾನ್ಸಸ್ ಇರುತ್ತೆ, ಅಥವಾ ಬಾಯಿಂದ ನೊರೆ ಬರ್ತಾ ಇರುತ್ತೆ. ಸೊ ಇಮಿಡಿಯೇಟಾಗಿ ಒಬ್ಬರು ಪೇಷಂಟಿಗೀಗ ಸೀಸರ್ಸ್ ಅಥವಾ ಫಿಟ್ಸ್ ಬರ್ತಾ ಇದೆಯಪ್ಪ, ಆ ಪೇಷಂಟಿಗೆ ನಾವು ಏನು ಮಾಡಬೇಕು, ಯಾವ ಥರ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತಂತಂದರೆ ಸೇಫ್ ಆಗಿರೋ ಪ್ಲೇಸಿಗೆ ಫಸ್ಟ್ ಶಿಫ್ಟ್ ಮಾಡಬೇಕು. ಆಮೇಲೆ ಆ ಸೇಫಾಗಿ ತೊಗೊಂಡು ಹೋಗಿರೋ ಪ್ಲೇಸಲ್ಲಿ ಆ ಪೇಷಂಟಿಗೆ ಒಂದು ಸೈಡಿಗೆ ಮಲಗಿಸ್ಬೇಕು. ಸ್ಪೆಷಲಿ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಮಲಗಿಸ್ರಿ ಅಂತ ಹೇಳ್ತೀವಿ. ಒಂದು ಸೈಡಿಗೆ ಮಲಗಿಸಿದಾದ್ಮೇಲೆ ಅವ್ರ ಸೀಸರ್ ಎಪಿಸೋಡು ಹೋಗೋವರೆಗೆ ನಾವು ವೇಟ್ ಮಾಡಬೇಕು. ಎಷ್ಟೊಂದು ತಪ್ಪು ಪರಿಕಲ್ಪನೆಗಳೇನಿದೆ ಅಂತಂದರೆ, ಫಿಟ್ಸ್ ಬರೋ ಪೇಷಂಟಿಗೆ ಬಾಯಲ್ಲಿ ನೀರು ಹಾಕ್ತಾರೆ, ಕೆಲವೊಬ್ಬರು ಅದು ಇದು ಏನೋ ಕುಡ್ಸೋಕೆ ಹೋಗ್ತಾರೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನಲ್ಲಿ ಮಲಗಿಸ್ಬಿಟ್ಟು ಸೇಫ್ ಪೊಸಿಷನಲ್ಲಿ ಅವ್ರಿಗೆ ಆ ಸೀಸರ್ ಎಪಿಸೋಡ್ ಕಂಪ್ಲೀಟ್ ಆದಮೇಲೆ ಆ ಪೇಷಂಟ್ ಏನು ಮಾಡಬೇಕು ಅಂತಂದರೆ ಹತ್ತಿರದಲ್ಲಿರೋ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಬೇಕು. ಅಲ್ಲಿ ಡಾಕ್ಟ್ರ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾಕೆ ಫಿಟ್ಸ್ ಬಂತು ಅನ್ನೋದ್ರ ಬಗ್ಗೆ ಕಾರಣ ತಿಳ್ಕೊಂಡು ಅದಕ್ಕೆ ಅವ್ರ ಟ್ರೀಟ್ಮೆಂಟನ್ನು ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ.